ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ತೋರಿದ ಜೆಪಿ ಅಕಾಡೆಮಿ ಕೈವಾರ. ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ಪಿಯು ಕಾಲೇಜ್ ಜೆಪಿ ಅಕಾಡೆಮಿ ಸಹಯೋಗದ ಈ ಕಾಲೇಜಿನ ವಿದ್ಯಾರ್ಥಿಗಳು 2026ನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುತ್ತಾರೆ. ಈ ಕಾಲೇಜಿನ ವಿದ್ಯಾರ್ಥಿಗಳಾದ ಪ್ರೀತಮ್ ಡಿ 627 ಅಂಕ ಪಡೆದು ಅತ್ಯುತ್ತಮ ಸಾಧನೆ ಮಾಡಿರುತ್ತಾರೆ. ಈ ವಿದ್ಯಾರ್ಥಿ 3947ನೇ ಆಲ್ ಇಂಡಿಯಾ ಓಪನ್ ಕ್ಯಾಟಗರಿ ರ್ಯಾಂಕ್ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾನೆ. ವಿಘ್ನೇಶ್ SM ಎಂಬ ವಿದ್ಯಾರ್ಥಿ 584 ಅಂಕಗಳು, ಕ್ರಾಂತಿಕುಮಾರ್ DS 534 ಅಂಕಗಳು, ಹರ್ಷವರ್ಧನ್ KG 527 ಅಂಕಗಳು, ಕಮಲೇಶ್ K 506 ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ತೋರಿರುತ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಅಧ್ಯಕ್ಷ ಸುಬ್ಬಾರೆಡ್ಡಿ ಹಾಗೂ ಎಲ್ಲ ನಿರ್ದೇಶಕರುಗಳು, ಕಾಲೇಜಿನ ಸಂಸ್ಥಾಪಕರಾದ ಜಯಶ್ರೀ ಹರೀಶ್ ರವರು ಹಾಗೂ ಉಪನ್ಯಾಸಕ ವರ್ಗದವರು, ಸಿಬ್ಬಂದಿ ವರ್ಗದವರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈಗಾಗಲೇ JEE ಮೈನ್ಸ್ ಹಾಗೂ KSET ಪರೀಕ್ಷೆಗಳಲ್ಲಿಯೂ ಸಹ ಜಿಲ್ಲೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುತ್ತಾರೆ. ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳು ಇದೇ ಜುಲೈ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತಿದ್ದು, ಹೆಚ್ಚಿನ ಮಾಹಿತಿಗಾಗಿ 8790795172 ಮತ್ತೊಂದು 8050543006 ಹಾಗೂ ಮತ್ತೊಂದು 9533506654ಕ್ಕೆ ಸಂಪರ್ಕಿಸಬಹುದು. ಇವತ್ತಿನ ದಿವಸ ನೀಟ್ ಫಲಿತಾಂಶವನ್ನು ಬಿಡುಗಡೆ ಮಾಡಿರ್ತಾರೆ. ನಮ್ಮ ಶಾಲೆಯಿಂದ ಇವತ್ತು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಇವತ್ತು ಒಳ್ಳೆ ಲೀಡಲ್ಲಿ ಉತ್ತೀರ್ಣರಾಗಿರ್ತಾರೆ. ಅದಕ್ಕೆ ಇವತ್ತು ಶಾಲಾ ಆಡಳಿತ ಮಂಡಳಿಯಿಂದ ಶಾಲೆಯ ಎಲ್ಲ ಶಿಕ್ಷಕರಿಗೂ ಪೋಷಕರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತಿನ ದಿವಸ ಮೊದಲನೆಯವರಾಗಿ ಪ್ರೀತಮ್ ಅನ್ನೋ ಹುಡುಗ 2 ವರ್ಷ ಇದೇ ಶಾಲೆಯಲ್ಲೇ ಓದಿ ಮತ್ತು ಮೆಡಿಕಲ್ ಮಾಡಬೇಕಂತೇಳಿ ಅವರು ಲಾಂಗ್ ಟರ್ಮ್ ಕೂಡ ಇಲ್ಲೇ ಓದಿ ಅವರು ಒಳ್ಳೆಯ ಫಲಿತಾಂಶ 627 ಅಂಕ ಪಡೆದು ಅವರು ಒಳ್ಳೆ ಮೆರಿಟಲ್ಲಿ ನಮಗೆ ಗೌರವ ತಂದುಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದಿಸ್ತಾರೆ. ಅದೇ ರೀತಿ ಮತ್ತೊಬ್ಬ ಹುಡುಗ ವಿಘ್ನೇಶ್ 584 ಅಂಕಗಳು ತೆಗೆದಿದ್ದಾರೆ. ಇವರು 2 ವರ್ಷ ಇಲ್ಲೇ ಓದಿ ಲಾಂಗ್ ಟರ್ಮ್ ಇಲ್ಲೇ ತೆಗೆದುಕೊಂಡು ನಮ್ಮ ಶಾಲೆಗೆ ಒಳ್ಳೆ ಕೀರ್ತಿ ತಂದುಕೊಟ್ಟಿದ್ದಾರೆ. ವಿಶೇಷವಾಗಿ ಅವರ ತಂದೆಯವರು ಮಂಜುನಾಥ್ ಅಂತೇಳಿ ನಮ್ಮ ಶಾಲೆಯ ನಿರ್ದೇಶಕರಾಗಿದ್ದ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಕ್ರಾಂತಿಕುಮಾರ್ ಇನ್ನೊಬ್ಬ ಹುಡುಗ ರೆಗ್ಯುಲರ್ ಸ್ಟೂಡೆಂಟ್. ಇವರು ಇದೇ ಶಾಲೆಯಲ್ಲಿ 2 ವರ್ಷ ಓದಿ 534 ಅಂಕ ಗಳಿಸಿ ಶಾಲೆಗೆ ಇವರು ಸಹ ಒಳ್ಳೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅವ್ರನ್ನೂ ಸಹ ಶಾಲೆಯ ಆಡಳಿತ ಮಂಡಳಿಯಿಂದ ಶಿಕ್ಷಕರ ಕಡೆಯಿಂದ ಅವರನ್ನು ಮನಸ್ಫೂರ್ತಿಯಾಗಿ ಅಭಿನಂದಿಸ್ತಾ ಇದ್ದೆ. ಮತ್ತೊಬ್ಬ ಹುಡುಗ ಹರ್ಷವರ್ಧನ್ 527 ಅಂಕಗಳನ್ನು ಗಳಿಸಿ ಇವರು ರೆಗ್ಯುಲರ್ ಸ್ಟೂಡೆಂಟು. ಇವರು ಸಹ ನಮ್ಮ ಶಾಲೆಗೆ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದೆ. ಕಮಲೇಶ್ ಇವರು ಸಹ ರೆಗ್ಯುಲರ್ ಸ್ಟೂಡೆಂಟು, 506 ಅಂಕಗಳನ್ನು ಪಡೆದು ಇವರು ಸಹ ನಮ್ಮ ಶಾಲೆಗೆ ಒಳ್ಳೆ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ.
ಶಾಲೆ ಆಡಳಿತ ಮಂಡಳಿಯಿಂದ ಅವರನ್ನು ಮನಸ್ಫೂರ್ತಿಯಾಗಿ ಅಭಿನಂದಿಸ್ತಾ ಇದ್ದೀನಿ. ಸೊ ಇವತ್ತು ಚಿಂತಾಮಣಿ ತಾಲೂಕಲ್ಲಿ JP ಅಕಾಡೆಮಿಕ್ ಭೈರವೇಶ್ವರ PU ಕಾಲೇಜ್ ಏನು ನಾವು ನಡೆಸ್ತಾ ಇದ್ದೀವಿ, ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಗ್ರಾಮೀಣ ಮಟ್ಟದಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ ಕಾನ್ಸೆಪ್ಟಲ್ಲಿ ನಾವು ನಡೆಸ್ತಾ ಇದ್ದೀವಿ. ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಇವತ್ತು ಒಳ್ಳೆಯ ಫ್ಯಾಕಲ್ಟಿ ಕೂಡ ನಮ್ಮಲ್ಲಿ ಇದ್ದಾರೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಎಜುಕೇಷನಲ್ಲಿ ಎಲ್ಲಿ ಹಿಂದೆ ಬಿದ್ದಿಲ್ಲ. ಮುಂದಿನ ದಿನಗಳಲ್ಲೂ ಅಷ್ಟೇ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಫಲಿತಾಂಶ ಕೊಡಲಿಕ್ಕೆ ಶಾಲಾ ಆಡಳಿತ ಮಂಡಳಿ ಆಗ್ಬೋದು, ಶಿಕ್ಷಕರಾಗ್ಬೋದು, ಎಲ್ಲನೂ ಶಕ್ತಿ ಮೀರಿ ಕೆಲಸ ಮಾಡಿ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಹೆಚ್ಚಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. Re-NEET examination result. In that examination result, one of our student, Preetham D, he got 627 out of 720 marks. So he is a long-term student and he studied entire second PUC in our regular classroom only. And one more student, Vignesh SM, he is a long-term student. He got 584 out of 720 marks. Next, remaining Kranti Kumar DS 534 out of 720, Harshavardhan KG 527 out of 720, Kamlesh K 506 out of 720. So these three are regular classroom students only. So these all students are 500 above and many more students are there. So they will get definitely medical seats, maximum possibilities are there. So this academic year in our college we planned in addition with these academic activities, so different all-round performance, 360-degree performance we started. Next year definitely we will give the best result in KSET, NEET, JEE or even in PUC board examination also. Our faculty members with our all the management support and faculty side, we are trying to give the best result to our JP Academy. Thank you so much. ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಹುಡುಗ LKGಯಿಂದ SLC ಇಲ್ಲೇ ಓದಿ ಮತ್ತು JP ಅಕಾಡೆಮಿ ಅಂತ ಇದೇ ಸ್ಕೂಲಲ್ಲೇ JP ಅಕಾಡೆಮಿ ಅಂತ ಕಾಲೇಜ್ ಮಾಡಿದರು. ಆ ಕಾಲೇಜಲ್ಲಿ ಓದ್ದ. ಫಸ್ಟು ನೀಟ್ ಎಕ್ಸಾಮಲ್ಲಿ ಎಷ್ಟು 474 ಬಂದಿತ್ತು. ನಮಗೆ ಜನರಲ್ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ಆಯಿತು. ಮತ್ತು ನೀಟು ಅಲ್ಲ, ಇದು ಲಾಂಗ್ ಟರ್ಮ್ ತೊಗೊಂಡ್ವಿ. ಫಸ್ಟ್ ಎಕ್ಸಾಮಲ್ಲಿ 630 ಬಂದಿತ್ತು. ಕಾರಣಾಂತರಗಳಿಂದ ನೀಟ್ ಕ್ಯಾನ್ಸಲ್ ಆಯಿತು. ಎರಡನೇ ಎಕ್ಸಾಮಲ್ಲಿ 584 ಬಂದಿದೆ. ಆಲ್ ಇಂಡಿಯಾ ರ್ಯಾಂಕಿಂಗು 16,000 ಬಂದಿದೆ. ಈ ಸ್ಕೋರ್ ಬಂದಿರೋದ್ರಿಂದ ನನಗೂ ನಮ್ಮ ಸಂಸ್ಥೆಗೂ ನಮ್ಮ ಇವ್ರಿಗೆ ವಿದ್ಯೆ ಕಲಿಸಿದ ಟೀಚರ್ಸ್ಗೂ ನಮ್ಮ ಡೈರೆಕ್ಟ್ರುಗಳಿಗೂ ನಮ್ಮ ಶಾಲೆಗೆ ನನ್ನ ಗೌರವ ಇದೆ ಅಂದ್ಬಿಟ್ಟು ನಾನು ವಂದನೆಗಳು ಹೇಳ್ತೀನಿ. ಹೆಸರು ಕ್ರಾಂತಿ ಕುಮಾರ್. ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಅಂದರೆ ಫಸ್ಟ್ PU ಸೆಕೆಂಡ್ PU ಎಲ್ಲ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ರಾಸಲ್ಲೇ ವ್ಯಾಸಂಗ ಮಾಡಿ KCET ನಂತರ ನೀಟ್ ಬರೆದು ಎರಡನೇ ನೀಟ್ನಲ್ಲಿ 534 ಅಂಕಗಳನ್ನು ಗಳಿಸಿದ್ದೇನೆ. ಇದೆಲ್ಲ ನಮ್ಮ ಶಿಕ್ಷಕರು, ನಮ್ಮ ಪೇರೆಂಟ್ಸ್ ಎಲ್ಲ ಪ್ರೋತ್ಸಾಹದಿಂದ ನಾವು ನಮ್ಮಿಂದ ಈ ರಿಸಲ್ಟನ್ನು ಅನುಭವಿಸಲು ಸಾಧ್ಯವಾಗಿದೆ. ಇವರ್ಯಾರೂ ಇಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ನಮಗೆ ಎಲ್ಲ ಸ್ಟಾಫ್ ಮೆಂಬರ್ಸು ಎಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ಮುಂದೆ ವರ್ಷಗಳ ನಮ್ಮ ಜೂನಿಯರ್ಸ್ ಕೂಡ ಇದೇ ರೀತಿ ಮಾಡ್ತಾರಂತ ಆಶಿಸುತ್ತಾ ಹೀಗೆ ಮಾಡಬೇಕೆಂದು ಕೋರುತ್ತಿದ್ದೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಮಲೇಶ್ ಅಂತ. ನಾನು 12ನೇ ತರಗತಿಯ ಬೋರ್ಡ್ ಫಲಿತಾಂಶ ಬಂದ ನಂತರ CETಯನ್ನು ಬರೆದು ನಂತರ ನೀಟ್ ಫಲಿತಾಂಶ ಅದು ಪೇಪರ್ ಲೀಕ್ ಆಗಿದ ನಂತರ ನಾನು ರೀನೀಟ್ ಅನ್ನು ಬರೆದಿದ್ದೇನೆ. ಅದರಲ್ಲಿ 506 720 ಮಾರ್ಕ್ಸಲ್ಲಿ ತೆಗೆದುಕೊಂಡಿದ್ದೇನೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕರ್ನಾಟಕದಲ್ಲಿಯೇ. ಹಾಗೆ ಇಲ್ಲಿಂದ LKGಯಿಂದ ಹಿಡಿದು 10ನೇ ತರಗತಿವರೆಗೂ ಇಲ್ಲಿ ಓದಿ ಮತ್ತು ನಂತರ ಶ್ರೀ ಭೈರವೇಶ್ವರ PU ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿ 2 ವರ್ಷ ಓದಿ ಮತ್ತು ಬೋರ್ಡು, JEE, CET, ನೀಟೆಲ್ಲ ಬರೆದು ಅದರಲ್ಲೆಲ್ಲ ಸಕ್ಸಸ್ಫುಲ್ ಆಗಿ ಎಲ್ಲ ಆಗಿದ್ದ ಕಾರಣ ಏನಂದರೆ ಎಲ್ಲ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿರೋ ಫ್ಯಾಕಲ್ಟಿ ಇದೆ, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದೆ. ಮತ್ತು ನನ್ನ ಪೇರೆಂಟ್ಸನ್ನು ನಾನು ಥ್ಯಾಂಕ್ಸ್ ಹೇಳೋಕ್ಕೋಗ್ತೀನಿ. ಅವರು ನನ್ನ ಸಪೋರ್ಟ್ ಮಾಡಿದ್ರು. ಧನ್ಯವಾದ. Start. Hello everyone, myself Shubham Jaswal. I am here HOD of biology. Specifically I am teaching zoology. Whenever it is required I used to teach botany also.
I'm working here from past 3 years, and year by year we are what? As per the number of students selecting in the different competitive examination, as we can see that last year we have got good ranks from LT, we have got selections, but this year we have got selections from the second PUC also. In that, I can mention the names also that Preetham has got 627 marks, Vignesh also got 580 something, and from second PUC, Kamlesh, Kranti Kumar, as well as that Harshvardhan, they have got 500 plus marks. And this year also, if what I'm expecting, as we have got the students, we will get around 15-20 selections as NEET examination 2027. And here environment is very good. Everything, whatever faculties are there, all are experienced. I am myself also from Varanasi, 2000 kilometers away from here, and I came here from last 3 years I am here only, and I can say that next to next year, whatever we are progressing every year, and environment is good for the students, and we are expecting results better than this also, and we will get that for sure. Thank you. Thank you, sir.